ರಾಜೀವ್ ಅವರನ್ನ ಅಮಾನತು ಮಾಡಿದ್ದಾರೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 12 ದಿನ ಆದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಪ್ರಕರಣದಲ್ಲಿ ನೋಡಿದ್ರೆ ಅಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಜಾಲ ಎಲ್ಲರನ್ನು ಕಳಿಸ್ಬಿಟ್ಟು ಅಷ್ಟು ದಿಢೀರಂತ ಅರೆಸ್ಟ್ ಮಾಡೋಂಥದ್ದಾಯಿತು. ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಈಗ ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಇದುವರೆಗೂ ನನ್ನ ಮೇಲೆ ನಾನು ತಿರುಪತಿಗೆ ಹೋಗ್ತಾರೆ ಟೋಲ್ ಹತ್ರದಿಂದ ಹಿಡ್ಕೊಂಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೋ ಗೃಹ ಇಲಾಖೆ ಶಾಮೀಲಾಗಿದೆಯೋ, ಪೊಲೀಸರು ಶಾಮೀಲಾಗಿದೆಯೋ, ಒತ್ತಡ ಇದೆಯೋ? ಅವ್ರನ್ನ ಹಿಡಿದು ಬಿಡ್ತಾ ಇದ್ರು. ಯಾಕೆ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅವರು ವೀರಪ್ಪನ್ ಇದನ್ನೆಲ್ಲ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೀರಪ್ಪನವ್ರು ಅಟ್ಲೀಸ್ಟ್ ಹೊಡೆದಾಕೋದ್ರು, ಹಿಡಿದ್ರು. ಅದಕ್ಕೋಸ್ಕರ ಹಿಡಿಯೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ವೀರಪ್ಪನ್ ಹಿಡಿಯೋಕ್ಕೆ ಯಾವ್ಯಾವ ತಂಡಗಳು ಹೋಗಿತ್ತೋ ಅವ್ರನ್ನೆಲ್ಲ ಕಳಿಸಿ ಇವಾಗ ಹಿಡ್ಕೊಂಬರೋಕೆ ಕಳಿಸ್ತಾರೆ. ನೀವು ನೋಡಿದ್ರಿ, ನಿಮ್ಮ ವಿಚಾರದಲ್ಲಿ ತಗೊಂಡಷ್ಟು ಅಂಥ ಆತುರದ ನಿರ್ಧಾರ ಅಂತೂ ತಗೊಳ್ತಾ ಇಲ್ಲ ಇವರು. ಆದರೆ ಒಬ್ಬರು ಮಹಿಳಾ ಅಧಿಕಾರಿಯನ್ನು ನಿಂದಿಸಿ ಅವರನ್ನು ಆತ್ಮಸ್ಥೈರ್ಯ ಕುಗ್ಸುವಂಥ ಕೆಲಸ ಮಾಡಿದ್ರೆ ಕೇವಲ ಒಬ್ಬರು ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮಾಡಿರ್ತಕ್ಕಂಥ ಈ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು. ತಾವು ಬಿ ಜೆ ಪಿಯ ಮುಖಂಡ, ಬಿ ಜೆ ಪಿ ನಾಯಕರಾಗಿ, ಮಾಜಿ ಸಚಿವರಾಗಿ ತಾವು ಇದನ್ನು ಯಾವ ರೀತಿಯಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತೀರಿ? ಒಂದು ಮಾತು ಹೇಳ್ತೀನಿ ಕೇಳ್ರಿ, ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಮೊನ್ನೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬಿಟ್ಟು ಟೆಂಡರ್ನ ನನ್ನ ಹೆಸ್ರಿಗೆ ಮಾಡಿಕೊಡು, ಇಲ್ಲಾಂದರೆ ನಿನಗೆ ಒಂದು ಗತಿ ಮಾಡ್ತೀನಿ ಅಂತೇಳಿ ಜೀವ ಬೆದರಿಕೆ ಹಾಕಿದ್ದಾನೆ. ಅದು ಈಚೆಗೆ ಬರ್ತಾಯಿಲ್ಲ. ಇಂಥವೆಲ್ಲ ದಿನ ಮುಚ್ಚೋಗ್ತವೆ. ಏನೂ ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡಿರಬೇಕು. ಇವತ್ತು ರೇವಣ್ಣನಿಗೆ ಬೇಲಾಗಿಲ್ಲ, ರೇವಣ್ಣನಿಗೆ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ದೇವೇಗೌಡರು ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂತಾರೆ. ಅದು ದೇವೇಗೌಡರ ಸುತ್ತಲೂ ಮನೆ ಸುತ್ತಲೂ ರೇವಣ್ಣನ ಹಿಡ್ಕೊಂಡೋಗೋಕ್ಕೆ ಗನ್ಗಳು ಇಟ್ಕೊಂಡು ನಿಂತವ್ರೆ, ರೇವಣ್ಣ ಓಡೋಗ್ಬಿಡ್ತಾರೆ ಅಂತ. ಅಂಥ ದೊಡ್ಡ ಸಾಧನೆ ಮಾಡೋರು ಪಾಪ ಇವ್ರು ಸಿಗ್ತಾ ಇಲ್ಲ. ನೋಡೋಣ, ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ಯಾರಿರ್ಬೋದು ಸರ್? ರಾಜೀವ್ಗೌಡರ ಬೆನ್ನಿಂದ ಯಾರಿರ್ಬೋದು ಅಂತ? ಯಾರು ಬೈದಿರೋರು? ಯಾರು ಈಗ ರಾಜೀವ್ಗೌಡ ಬೈದಿದ್ದಾರೆ. ಈಗ ಮಹಿಳಾ ಪಕ್ಷದವರು, ಕಾಂಗ್ರೆಸ್ನವರು. ಮತ್ತೆ ಹಿಡಿಬೇಕಾರೋದು ಯಾರು? ಈಗ ಪೊಲೀಸ್ನವ್ರು ಹಿಡಿಬೇಕಾಗಿದೆ. ಪೊಲೀಸ್ನವ್ರು ಯಾರು ಮಾತು ಕೇಳ್ತಾವ್ರೆ? ಈಗ ಸರ್ಕಾರ ಹೇಳದಂತೆ ಕೇಳಬೇಕಾದಂಥ ಅನಿವಾರ್ಯತೆಯಲ್ಲಿ ಇರ್ತಾರೆ ಅವರು ಕೂಡ. ಮತ್ತೆ ಹಂಗಿರೋವಾಗ ರಾಜೀವ್ಗೌಡ ಎಲ್ಲಿ ಸಿಗ್ತಾನೆ? ಒಂದು ಕಡೆ ಸರ್ಕಾರವೇ ಅವ್ರ ರಕ್ಷಣೆ ಮಾಡ್ತಾ ಇದೆ. ಅಲ್ಲ, ರಾಜೀವ್ಗೌಡನ ಹಿಡಿಬೇಕು ಅಂದರೆ 1 ನಿಮಿಷ ಸಾಕು. ಇವಾಗ ನನ್ನನ್ನು ಟೋಲಿಂದ ಹಿಡ್ಕೊಂಬರ್ಲಿಲ್ವಾ? ನನ್ನನ್ನು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ. ರಾಜೀವ್ಗೌಡ ಸಿಕ್ಕಿಲ್ಲ ಅಂದರೆ ಬಹುಶಃ ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ಸರ್ಕಾರ ರಕ್ಷಣೆ ನಿಂತಿದೆ. ಸರ್ಕಾರ ರಕ್ಷಣೆ ಇಲ್ಲ ಅಂದರೆ ಯಾರು? ಅಯ್ಯೋ, ನಿಮ್ಗೆ ಗೊತ್ತಿದ್ದು ಕೇಳ್ತೀರಿ. ಎಸ್, ಇದಿಷ್ಟು ಕೂಡ ಮಾಜಿ ಸಚಿವರು ಹಾಗೆ ಬಿ ಜೆ ಪಿಯ ಹಾಲಿ ಶಾಸಕರಂಥ ಮುನಿರತ್ನವರ ಮತ್ತು ಅವ್ರು ಹೇಳುವಂತೆ ಇಡೀ ಸರ್ಕಾರವೇ ಇಲ್ಲ ಒಂದು ಕಡೆ ಅವರ ರಕ್ಷಣೆ ನಿಂತಿದೆ. ಹೀಗಾಗಿ ಅವರ ರಕ್ಷಣೆ, ಅವರ ಬಂಧನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅವರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕುಟುಕುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ವೀರಪ್ಪನ ಇರುವಂಥ ಎಲ್ಲೋ ಕಾಡಲ್ಲಿ ಇರ್ಬೋದೇನೋ, ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇಲ್ವೇನೋ ಅಂತಕ್ಕಂಥ ಒಂದು ಮಾತನ್ನು ಒಂದು ರೀತಿ ವ್ಯಂಗ್ಯವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಜೀವ್ಗೌಡ ಅವರ ಬಂಧನ ಆಗ್ತಾ ಇಲ್ಲ ಅನ್ನೋದು ಬಿ ಜೆ ಪಿ ನಾಯಕರು ಕೂಡ ಇರ್ತಕ್ಕಂತಹ ಬೇಸರ. ಜೊತೆಗೆ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಕೂಡ ಇವರು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದೆ ರಾಜೀವ್ಗೌಡ ಅವ್ರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಅವರನ್ನ ಅಮಾನತು ಮಾಡಿದ್ದಾರೆ. ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 12 ದಿನ ಆದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಪ್ರಕರಣದಲ್ಲಿ ನೋಡಿದ್ರೆ ಅಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಜಾಲ ಎಲ್ಲರನ್ನು ಕಳಿಸ್ಬಿಟ್ಟು ಅಷ್ಟು ದಿಢೀರಂತ ಅರೆಸ್ಟ್ ಮಾಡೋಂಥದ್ದಾಯಿತು. ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಈಗ ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಇದುವರೆಗೂ ನನ್ನ ಮೇಲೆ ನಾನು ತಿರುಪತಿಗೆ ಹೋಗ್ತಾರೆ ಟೋಲ್ ಹತ್ರದಿಂದ ಹಿಡ್ಕೊಂಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೋ ಗೃಹ ಇಲಾಖೆ ಶಾಮೀಲಾಗಿದೆಯೋ, ಪೊಲೀಸರು ಶಾಮೀಲಾಗಿದೆಯೋ, ಒತ್ತಡ ಇದೆಯೋ? ಅವ್ರನ್ನ ಹಿಡಿದು ಬಿಡ್ತಾ ಇದ್ರು. ಯಾಕೆ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅವರು ವೀರಪ್ಪನ್ ಇದನ್ನೆಲ್ಲ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೀರಪ್ಪನವ್ರು ಅಟ್ಲೀಸ್ಟ್ ಹೊಡೆದಾಕೋದ್ರು, ಹಿಡಿದ್ರು. ಅದಕ್ಕೋಸ್ಕರ ಹಿಡಿಯೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ವೀರಪ್ಪನ್ ಹಿಡಿಯೋಕ್ಕೆ ಯಾವ್ಯಾವ ತಂಡಗಳು ಹೋಗಿತ್ತೋ ಅವ್ರನ್ನೆಲ್ಲ ಕಳಿಸಿ ಇವಾಗ ಹಿಡ್ಕೊಂಬರೋಕೆ ಕಳಿಸ್ತಾರೆ. ನೀವು ನೋಡಿದ್ರಿ,
ನಿಮ್ಮ ವಿಚಾರದಲ್ಲಿ ತಗೊಂಡಷ್ಟು ಅಂತ ಆತುರದ ನಿರ್ಧಾರ ಅಂತೂ ತಗೊಳ್ತಾ ಇಲ್ಲ ಇವರು. ಆದರೆ ಒಬ್ಬರು ಮಹಿಳಾ ಅಧಿಕಾರಿಯನ್ನು ನಿಂದಿಸಿ ಅವರನ್ನು ಆತ್ಮಸ್ಥೈರ್ಯ ಕುಗ್ಸುವಂಥ ಕೆಲಸ ಮಾಡಿದ್ರೆ ಕೇವಲ ಒಬ್ಬರು ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮಾಡಿರ್ತಕ್ಕಂಥ ಈ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು. ತಾವು ಬಿ ಜೆ ಪಿಯ ಮುಖಂಡ, ಬಿ ಜೆ ಪಿ ನಾಯಕರಾಗಿ, ಮಾಜಿ ಸಚಿವರಾಗಿ ತಾವು ಇದನ್ನು ಯಾವ ರೀತಿಯಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತೀರಿ? ಒಂದು ಮಾತು ಹೇಳ್ತೀನಿ ಕೇಳ್ರಿ, ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಮೊನ್ನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬಿಟ್ಟು ಟೆಂಡರ್ನ ನನ್ನ ಹೆಸ್ರಿಗೆ ಮಾಡಿಕೊಡು, ಇಲ್ಲಾಂದರೆ ನಿನಗೆ ಒಂದು ಗತಿ ಮಾಡ್ತೀನಿ ಅಂತೇಳಿ ಜೀವ ಬೆದರಿಕೆ ಹಾಕಿದ್ದಾನೆ. ಅದು ಈಚೆಗೆ ಬರ್ತಾ ಇಲ್ಲ. ಇಂಥವೆಲ್ಲ ದಿನ ಮುಚ್ಚೋಗ್ತವೆ, ಏನೂ ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡಿರಬೇಕು. ಇವತ್ತು ರೇವಣ್ಣನಿಗೆ ಬೇಲಾಗಿಲ್ಲ, ರೇವಣ್ಣನಿಗೆ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ದೇವೇಗೌಡರು ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂತಾರೆ. ಅದು ದೇವೇಗೌಡರ ಸುತ್ತಲೂ ಮನೆ ಸುತ್ತಲೂ ರೇವಣ್ಣನ ಹಿಡ್ಕೊಂಡು ಹೋಗೋಕ್ಕೆ ಗನ್ಗಳು ಇಟ್ಕೊಂಡು ನಿಂತವ್ರೆ, ರೇವಣ್ಣ ಓಡೋಗ್ಬಿಡ್ತಾರೆ ಅಂತ. ಅಂಥ ದೊಡ್ಡ ಸಾಧನೆ ಮಾಡೋರು ಪಾಪ ಇವ್ರು ಸಿಗ್ತಾ ಇಲ್ಲ. ನೋಡೋಣ, ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ಯಾರಿರ್ಬೋದು ಸರ್ ರಾಜೇಗೌಡರ ಬೆನ್ನಿಂದ ಯಾರಿರ್ಬೋದು ಅಂತ? ಯಾರು ಬೈದಿರೋರು? ಯಾರು ಈಗ ರಾಜೇಗೌಡ ಬೈದಿದ್ದಾರೆ, ಈಗ ಮಹಿಳಾ ಪಕ್ಷದವರು, ಕಾಂಗ್ರೆಸ್ನವರು. ಮತ್ತೆ ಹಿಡಿಬೇಕಾರೋದು ಯಾರು? ಈಗ ಪೊಲೀಸ್ನವರು ಹಿಡಿಬೇಕಾಗಿದೆ. ಪೊಲೀಸ್ನವ್ರು ಯಾರು ಮಾತು ಕೇಳ್ತಾವ್ರೆ? ಈಗ ಸರ್ಕಾರ ಹೇಳದಂತೆ ಕೇಳಬೇಕಾದಂತ ಅನಿವಾರ್ಯತೆಯಲ್ಲಿ ಇರ್ತಾರೆ ಅವರು ಕೂಡ. ಮತ್ತೆ ಹಂಗಿರೋವಾಗ ರಾಜೀವ್ಗೌಡ ಎಲ್ಲಿ ಸಿಗ್ತಾನೆ? ಎಲ್ಲೊಂದು ಕಡೆ ಸರ್ಕಾರವೇ ಅವ್ರ ರಕ್ಷಣೆ ಮಾಡ್ತಾ ಇದೆ. ಅಲ್ಲ, ರಾಜೀವ್ಗೌಡನ ಹಿಡಿಬೇಕು ಅಂದರೆ ಒಂದು ನಿಮಿಷ ಸಾಕು. ಇವಾಗ ನನ್ನನ್ನು ಟೋಲಿಂದ ಹಿಡ್ಕೊಂಬರ್ಲಿಲ್ವಾ? ನನ್ನನ್ನು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ. ರಾಜೀವ್ಗೌಡ ಸಿಕ್ಕಿಲ್ಲ ಅಂದರೆ ಬಹುಶಃ ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ಸರ್ಕಾರ ರಕ್ಷಣೆ ನಿಂತಿದೆ. ಸರ್ಕಾರ ರಕ್ಷಣೆ ಇಲ್ಲ ಅಂದರೆ ಯಾರು? ಅಯ್ಯೋ, ನಿಮ್ಗೆ ಗೊತ್ತಿದ್ದು ಕೇಳ್ತೀರಿ. ಎಸ್ ಸರ್, ಇದಿಷ್ಟು ಕೂಡ ಮಾಜಿ ಸಚಿವರು ಹಾಗೆ ಬಿ ಜೆ ಪಿಯ ಹಾಲಿ ಶಾಸಕರಂತ ಮುನಿರತ್ನವರ ಮತ್ತು ಅವ್ರು ಹೇಳುವಂತೆ ಇಡೀ ಸರ್ಕಾರವೇ ಇಲ್ಲ ಒಂದು ಕಡೆ ಅವರ ರಕ್ಷಣೆ ನಿಂತಿದೆ, ಹೀಗಾಗಿ ಅವರ ರಕ್ಷಣೆ, ಅವರ ಬಂಧನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅವರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕುಟುಕುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ವೀರಪ್ಪನ ಇರುವಂಥ ಎಲ್ಲೋ ಕಾಡಲ್ಲಿ ಇರ್ಬೋದೇನೋ, ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇಲ್ವೇನೋ ಅಂತಕ್ಕಂಥ ಒಂದು ಮಾತನ್ನು ಒಂದು ರೀತಿ ವ್ಯಂಗ್ಯವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಜೀವ್ ಗೌಡ ಅವರ ಬಂಧನ ಆಗ್ತಾ ಇಲ್ಲ ಅನ್ನೋದು ಬಿ ಜೆ ಪಿ ನಾಯಕರು ಕೂಡ ಇರ್ತಕ್ಕಂತಹ ಬೇಸರ. ಜೊತೆಗೆ ಆಡಳಿತ ವ್ಯವಸ್ಥೆ ಬಗ್ಗೆಯೂ ಕೂಡ ಇವರು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದೆ ರಾಜೀವ್ ಗೌಡ ಅವ್ರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜೀವ್ ಅವರನ್ನ ಅಮಾನತು ಮಾಡಿದ್ದಾರೆ, ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. 12 ದಿನ ಆದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ನಿಮ್ಮ ಪ್ರಕರಣದಲ್ಲಿ ನೋಡಿದ್ರೆ ಅಷ್ಟು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನು ಕಳಿಸ್ಬಿಟ್ಟು ಅಷ್ಟು ದಿಢೀರಂತ ಅರೆಸ್ಟ್ ಮಾಡೋಂಥದ್ದಾಯಿತು. ಈ ಪ್ರಕರಣದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸರ್? ಈಗ ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಇದುವರೆಗೂ ನನ್ನ ಮೇಲೆ, ನಾನು ತಿರುಪತಿಗೆ ಹೋಗ್ತಾರೆ, ಟೋಲ್ ಹತ್ರದಿಂದ ಹಿಡ್ಕೊಂಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ. ಎಲ್ಲರೂ ಏನೋ ಗೃಹ ಇಲಾಖೆ ಶಾಮೀಲಾಗಿದೆಯೋ, ಪೊಲೀಸರು ಶಾಮೀಲಾಗಿದೆಯೋ, ಒತ್ತಡ ಇದೆಯೋ? ಅವ್ರನ್ನ ಹಿಡಿದ್ಬಿಡ್ತಾ ಇದ್ರು. ಯಾಕೆ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅವರು ವೀರಪ್ಪನ್ ಇದನ್ನೆಲ್ಲ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ವೀರಪ್ಪನಾದ್ರು ಅಟ್ಲೀಸ್ಟ್ ಹೊಡೆದಾಕೋದ್ರು, ಹಿಡಿದ್ರು. ಅದಕ್ಕೋಸ್ಕರ ಹಿಡಿಯೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ವೀರಪ್ಪನ ಹಿಡಿಯೋಕ್ಕೆ ಯಾವ್ಯಾವ ತಂಡಗಳು ಹೋಗಿತ್ತೋ ಅವ್ರನ್ನೆಲ್ಲ ಕಳಿಸಿ ಇವಾಗ ಹಿಡ್ಕೊಂಬರೋಕೆ ಕಳಿಸ್ತಾರೆ. ನೀವು ನೋಡಿದ್ರಿ, ನಿಮ್ಮ ವಿಚಾರದಲ್ಲಿ ತಗೊಂಡಷ್ಟು ಅಂತ ಆತುರದ ನಿರ್ಧಾರ ಅಂತೂ ತಗೊಳ್ತಾ ಇಲ್ಲ ಇವರು. ಆದರೆ ಒಬ್ಬರು ಮಹಿಳಾ ಅಧಿಕಾರಿಯನ್ನು ನಿಂದಿಸಿ ಅವರನ್ನು ಆತ್ಮಸ್ಥೈರ್ಯ ಕುಗ್ಸುವಂಥ ಕೆಲಸ ಮಾಡಿದ್ರೆ ಕೇವಲ ಒಬ್ಬರು ಅಧಿಕಾರಿ ಮಾಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮಾಡಿರ್ತಕ್ಕಂಥ ಈ ಒಂದು ಅವಮಾನ ಮಾಡಿರ್ತಕ್ಕಂಥದ್ದು. ತಾವು ಬಿ ಜೆ ಪಿಯ ಮುಖಂಡ, ಬಿ ಜೆ ಪಿ ನಾಯಕರಾಗಿ, ಮಾಜಿ ಸಚಿವರಾಗಿ ತಾವು ಇದನ್ನು ಯಾವ ರೀತಿಯಾಗಿ ತಗೊಂಡೋಗ್ಬೇಕು ಅಂತ ಹೇಳ್ತೀರಿ? ಒಂದು ಮಾತು ಹೇಳ್ತೀನಿ ಕೇಳ್ರಿ, ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಮೊನ್ನೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೋಗ್ಬಿಟ್ಟು ಟೆಂಡರ್ನ ನನ್ನ ಹೆಸ್ರಿಗೆ ಮಾಡಿಕೊಡು, ಇಲ್ಲಾಂದರೆ ನಿನಗೆ ಒಂದು ಗತಿ ಮಾಡ್ತೀನಿ ಅಂತೇಳಿ ಜೀವ ಬೆದರಿಕೆ ಹಾಕಿದ್ದಾನೆ. ಅದು ಈಚೆಗೆ ಬರ್ತಾ ಇಲ್ಲ. ಇಂಥವೆಲ್ಲ ದಿನ ಮುಚ್ಚೋಗ್ತವೆ, ಏನೂ ಮಾಡೋಕ್ಕಾಗಲ್ಲ. ನಾವು ಇದನ್ನೆಲ್ಲ ನೋಡ್ಕೊಂಡಿರಬೇಕು. ಇವತ್ತು ರೇವಣ್ಣನಿಗೆ ಬೇಲಾಗಿಲ್ಲ, ರೇವಣ್ಣನಿಗೆ ಅರೆಸ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ದೇವೇಗೌಡರು ಮನೆ ಸುತ್ತಲೂ ಪೊಲೀಸರು ನಿಂತ್ಕೊಂತಾರೆ. ಅದು ದೇವೇಗೌಡರ ಸುತ್ತಲೂ ಮನೆ ಸುತ್ತಲೂ ರೇವಣ್ಣನ ಹಿಡ್ಕೊಂಡು ಹೋಗೋಕ್ಕೆ ಗನ್ಗಳು ಇಟ್ಕೊಂಡು ನಿಂತವ್ರೆ, ರೇವಣ್ಣ ಓಡೋಗ್ಬಿಡ್ತಾರೆ ಅಂತ. ಅಂಥ ದೊಡ್ಡ ಸಾಧನೆ ಮಾಡೋರು ಪಾಪ ಇವ್ರು ಸಿಗ್ತಾ ಇಲ್ಲ. ನೋಡೋಣ, ವೀರಪ್ಪನ ಇರೋ ಜಾಗದಲ್ಲಿ ಇರಬೇಕು. ಯಾರಿರ್ಬೋದು ರಾಜೇಗೌಡರ ಬೆನ್ನಿಂದ ಯಾರಿರ್ಬೋದು ಅಂತ? ಯಾರು ಬೈದಿರೋರು? ಯಾರು ಈಗ ರಾಜೇಗೌಡ ಬೈದಿದ್ದಾರೆ, ಈಗ ಮಹಿಳಾ ಪಕ್ಷದವರು, ಕಾಂಗ್ರೆಸ್ನವರು. ಮತ್ತೆ ಹಿಡಿಬೇಕಾರೋದು ಯಾರು? ಈಗ ಪೊಲೀಸ್ನವರು ಹಿಡಿಬೇಕಾಗಿದೆ. ಪೊಲೀಸ್ನವ್ರು ಯಾರು ಮಾತು ಕೇಳ್ತಾವ್ರೆ? ಈಗ
ಸರ್ಕಾರ ಹೇಳದಂತೆ ಕೇಳಬೇಕಾದಂತ ಅನಿವಾರ್ಯತೆಯಲ್ಲಿ ಇರ್ತಾರೆ ಅವರು ಕೂಡ. ಮತ್ತೆ ಹಂಗಿರೋವಾಗ ರಾಜೀವ್ ಗೌಡ ಎಲ್ಲಿ ಸಿಗ್ತಾನೆ? ಅಂದ್ರೆ ಎಲ್ಲೊಂದ್ ಕಡೆ ಸರ್ಕಾರವೇ ಅವ್ರ ರಕ್ಷಣೆ ಮಾಡ್ತಾ ಇದೆ. ಅಲ್ಲ, ರಾಜೀವ್ ಗೌಡನ ಹಿಡಿಬೇಕು ಅಂದರೆ ಒಂದು ನಿಮಿಷ ಸಾಕು. ಇವಾಗ ನನ್ನನ್ನು ಟೋಲಿಂದ ಹಿಡ್ಕೊಂಬರ್ಲಿಲ್ವಾ? ನನ್ನನ್ನು ಹಿಡಿಯೋದಕ್ಕೆ ಅಷ್ಟು ಸುಲಭವಾಗಿ ಸಿಗ್ತೀನಿ. ರಾಜೀವ್ ಗೌಡ ಸಿಕ್ಕಿಲ್ಲ ಅಂದರೆ ಬಹುಶಃ ವೀರಪ್ಪನ್ ಇರೋ ಜಾಗದಲ್ಲಿ ಇರಬೇಕು. ಸರ್ಕಾರ ರಕ್ಷಣೆ ನಿಂತಿದೆ ಅಂತ. ಸರ್ಕಾರ ರಕ್ಷಣೆ ಇಲ್ಲ ಅಂದರೆ ಯಾರು, ಅಯ್ಯೋ ನಿಮ್ಗೆ ಗೊತ್ತು ಕೇಳ್ತೀರಿ. ಎಸ್ ಸರ್, ಇದಿಷ್ಟು ಕೂಡ ಮಾಜಿ ಸಚಿವರು ಹಾಗೆ ಬಿಜೆಪಿಯ ಹಾಲಿ ಶಾಸಕರಂತ ಮುನಿರತ್ನವರ ಮತ್ತು ಅವ್ರು ಹೇಳುವಂತೆ ಇಡೀ ಸರ್ಕಾರವೇ ಇಲ್ಲ ಒಂದು ಕಡೆ ಅವರ ರಕ್ಷಣೆ ನಿಂತಿದೆ, ಹೀಗಾಗಿ ಅವರ ರಕ್ಷಣೆ ಅವರ ಬಂಧನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅವರು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಕುಟ್ಕುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ವೀರಪ್ಪನ ಇರುವಂಥ ಎಲ್ಲೋ ಕಾಡಲ್ಲಿ ಇರ್ಬೋದೇನೋ, ಹಾಗಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇಲ್ವೇನೋ ಅಂತಕ್ಕಂಥ ಒಂದು ಮಾತನ್ನು ಒಂದು ರೀತಿ ವ್ಯಂಗ್ಯವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರಾಜೀವ್ ಗೌಡ ಅವರ ಬಂಧನ ಆಗ್ತಾ ಇಲ್ಲ ಅನ್ನೋದು ಬಿ ಜೆ ಪಿ ನಾಯಕರು ಕೂಡ ಇರ್ತಕ್ಕಂತಹ ಬೇಸರ. ಜೊತೆಗೆ ಆಡಳಿತ ವ್ಯವಸ್ಥೆ ಬಗ್ಗೆನೂ ಕೂಡ ಇವರು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದೆ ರಾಜೀವ್ ಗೌಡ ಅವ್ರನ್ನ ಬಂಧನ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.